ಒಕ್ಕಲಿಗ ಮಹಾಸಭಾ ನೋ ಸರ್ವಜನಾಂಗದ ದೊರೆ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಪ್ರಿ 515 ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಕೆಂಪೇಗೌಡರ ಉತ್ಸವ ಅಂಗವಾಗಿ ಗಿಡ ನಟಿಸಿ ಗಿಡವನ್ನು ವಿತರಿಸಿದರು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 85% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಿರಿಯ ಶಿಕ್ಷಕರಿಗೆ ಹಾಗೂ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೌರವ ಸನ್ಮಾನ ಸಮಾರಂಭ ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಡಿಕೆ ಸುರೇಶ್ ಮಾಜಿ ಸಂಸದರು, ಹನುಮಂತರಾಯಪ್ಪ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ರಾಜಕುಮಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ರಘು ಗೌಡ ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಮುಖಂಡರು, ರಾಮಪುರ ನಾಗೇಶ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ರಾಜರಾಜೇಶ್ವರಿ ನಗರ, ಚಂದ್ರಣ್ಣ, ಜಗದೀಶ್, ಶಿವಣ್ಣ ಮತ್ತು ಗಣೇಶ್ ಗೌಡ ಉಪಸ್ಥಿತರಿದ್ದರು. ಮೇಡಮ್ ನೀವು ಓಕೆ ಹಂಗೆ ಬಂದು ನೆಕ್ಸ್ಟ್ ಹಂಗೆ ಬರ್ತಾ ಇರಿ. ಬನ್ನಿ. ಬನ್ನಿ. ಇನ್ನೊಂದು ಪಾಯಿಂಟ್ ನಮ್ಮ ಆತ್ಮೀಯರು ಹಾಗೂ ವಿಧಾನ ಪರಿಷತ್ನಲ್ಲಿ ಅಧಿಕ ಅಂತರಗಳಿಂದ ಜಯಬೇರಿ ಬಾರಿಸಿ ಇವತ್ತು ನಮ್ಮ MLC ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರಾಮೋಜಿಗೌಡರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಅವರ ಕೊಡುಗೆನೂ ಇವತ್ತು ಸುಮಾರಿದೆ. ಸೊ ಈ ಒಂದು ಏನು ನಾವು ಉಡುಗೊರೆ ಕೊಡ್ತಾಯಿದ್ವಿ ಅವರೆಲ್ಲ ಒಂದು ಒಳ್ಳೆಯ ಮನಸ್ಸಿಂದ ಸೊ ನಾನು ನಿಮ್ಮ ಜೊತೆ ಇದ್ದೀನಿ ಅಂತೇಳಿ ಇವತ್ತು ಉಡುಗೊರೆಯನ್ನು ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಓಕೆ ಬನ್ನಿ. ನೆಕ್ಸ್ಟ್ ಓಕೆ ಶಿವಣ್ಣ ಕಾಣ್ತಾ ಇಲ್ಲ. ಓಕೆ 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 ರೆಡಿ ಸರ್, ಹೇಳಿ ಸರ್. 515 ನಿಮಿಷ ಇರಿ ತಾಯಿ ಮಾತಾಡಿ. ಈ ದಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರಾದಂಥ ಜಗದೀಶ್ ಗೌಡರು ಹಾಗೂ ಶಿವರವರು ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ಸೊ ಇವತ್ತು ಆ ಜಯಂತ್ಯೋತ್ಸವ ಅಂಗವಾಗಿ ಸುಮಾರು 100 ಜನ ಪ್ರತಿಭಾ ಪುರಸ್ಕಾರವನ್ನು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಹಮ್ಮಿಕೊಂಡಿದ್ದು, ಒಂದು ಸರಿಸುಮಾರು 50 ಜನ ಶಿಕ್ಷಕರಿಗೆ ಸನ್ಮಾನ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದು ಹಾಗೂ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಹಾಗೂ ಸರಿಸುಮಾರು 200 ಜನಕ್ಕೆ ಇವತ್ತು ಏನು ಒಂದು ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟು ಹಾಗೂ ಜಯಂತ್ಯೋತ್ಸವದ ಗಿಫ್ಟ್ ಕೊಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸುಸೂತ್ರವಾಗಿ ಈ ಕಾರ್ಯಕ್ರಮ ನೆರವೇರಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಂಸದರಾದಂಥ ಡಿ.ಕೆ. ಸುರೇಶಣ್ಣವರು ಬಂದಿದ್ದರು ಹಾಗೂ ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾಯಪ್ಪ ಅವರು ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ಹಾಗೂ ಆತ್ಮೀಯರಾದಂಥ
ರಾಜ್ಕುಮಾರ್ ಸರ್, ಯಾಕಂದರೆ ಅವರು ಇವತ್ತು KPCC ಕಾರ್ಯದರ್ಶಿ ಆಗಿ ನೇಮಕ ಆಗಿದ್ದಾರೆ. ಸೊ ಅವರು ನಮಗೆಲ್ಲ ತುಂಬ ಒಂದು ಮಾರ್ಗದರ್ಶನದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡಿಬೇಕು ಅಂತೇಳಿ ಸೊ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ. ಸೊ ಹಾಗೂ ಅದೇ ರೀತಿ ಇವತ್ತು ನಮ್ಮ ಆತ್ಮೀಯರು ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರಾಂಪುರ ನಾಗೇಶ್ ಅವರು ಬಂದಿದ್ದಾರೆ. ಸೊ ಎಲ್ಲ ಮುಖಂಡರು, ಈ ಭಾಗದ ಮುಖಂಡರು, ಮಹಿಳಾ ಮುಖಂಡರು ಎಲ್ಲ ಪಾಲ್ಗೊಂಡಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸೊ ಇವತ್ತು ಮಕ್ಕಳಲ್ಲಿ ಯಾಕಂದರೆ ಪ್ರತಿಭೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇವತ್ತು ನಾವು ಇಲ್ಲಿ ನೋಡಿದ್ವಿ. ಎಲ್ಲ 90% ಮೇಲೆ ಅಂಕಗಳನ್ನೆಲ್ಲ ಪಡೆದು ಇವತ್ತು ಅವ್ರಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರವನ್ನು ಒಂದು ಕಾರ್ಯಕ್ರಮ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೊ ಕಾರ್ಯಕ್ರಮದಲ್ಲಿ ಅಂದರೆ ಅವರ ಏಳಿಗೆ ತಂದೆ ತಾಯಿಗೆ ಆಸರೆಯಾಗಿ ನಿಂತು ಅವರ ಭವಿಷ್ಯನ ರೂಪಿಸ್ಕೊಡ್ಲಿಕ್ಕೆ ಇವತ್ತೊಂದು ಸನ್ಮಾನ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನೋಡಿ ಬೆಂಗಳೂರಲ್ಲಿ ಈ ಒಂದು ಎಲ್ಲರೂ ನೋಡಿ, ನಾನಂತೂ ಬಂದಿರತಕ್ಕಂಥದ್ದು ಹಳ್ಳಿಯಿಂದ. ಸೊ ಹಳ್ಳಿಯಿಂದ ಬಂದು ಇವತ್ತು ಬೆಂಗಳೂರಲ್ಲಿ ಒಂದು 20 ವರ್ಷ ಆಯಿತು. ಸೊ ನೆಲೆಸಿದ್ದೇನೆ. ನಾನು ಇವತ್ತು ಅದೇ ಹಳ್ಳಿಗೆ ಹೋದರೆ ವಾಪಸ್ಸು ನೀವು ಬೆಂಗಳೂರಿನವರು ಅಂತ ಹೇಳ್ತಾರೆ. ಸೊ ಯಾಕಂದರೆ ನಮಗೆ ಇಲ್ಲಿ ಒಂದು ಆಸರೆ ಕೊಟ್ಟಿದ್ದಾರೆ. ಈ ಆಸರೆಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕೆಂಪೇಗೌಡರು, ಯಾಕಂದರೆ ಅವ್ರ ಕನಸು, ಅವರು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಇವತ್ತು ನಗರ ಆಗಬೇಕಂದ್ರೆ ಸೊ ಎಷ್ಟು ಕಷ್ಟಪಟ್ಟು ಇವತ್ತು ಬೆಂಗಳೂರು ಯಾವ ಮಟ್ಟಿಗೆ ಬೆಳೆದಿದೆ ಅಂದರೆ ನಮ್ಮ ಒಂದು ವಿಶ್ವದಲ್ಲೇ ಒಂದು ದೊಡ್ಡ ನಗರ ಆಗಿ ಇವತ್ತು ಬೆಳೆದಿದೆ. ಸೊ ನಿಜವಾಗ್ಲೂ ಅವ್ರನ್ನ ನಾವು ಇವತ್ತು ಸ್ಮರಿಸ್ಕೊಂಡು ಸೊ ಆ ಒಂದು ಆಚರಣೆ ಮಾಡಿಕೊಂಡು ಇವತ್ತು ಎಲ್ಲ ಒಂದು ಒಗ್ಗೂಡಿಸ್ಕೊಂಡು ಈ ಭಾಗದಲ್ಲಿ ನಮ್ಮ ಜಗದೀಶ್ ಅವರು